ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಭರಣಿ ವೆಂಕಟೇಶ್ ಸ್ಪರ್ಧೆ. ಚಿಕ್ಕಬಳ್ಳಾಪುರ ಫೆಬ್ರವರಿ 1ರಂದು ನಡೆಯಲಿರುವ ಚೀಮೂಲ್ ಚುನಾವಣೆ ಸಂಬಂಧ ಜನವರಿ 19ರಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಚೀಮೂಲ್ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಭರಣಿ ವೆಂಕಟೇಶ್ ಆದ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ ಎಂದರು. ಈಗ ಕೋಚಿಮಲ್ ವಿಭಜನೆ ಆದಮೇಲೆ ಮೊದಲು ಬಾರಿಗೆ ಅಸ್ತಿತ್ವಕ್ಕೆ ಬರ್ತಕ್ಕಂಥ ಚೀಮಲ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಕ್ಷೇತ್ರಕ್ಕೂ ಅಭ್ಯರ್ಥಿಗಳು ಇವತ್ತಿಂದ ನಾಮಿನೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಇವತ್ತಿಂದ ನಾಮಿನೇಷನ್ಗಳನ್ನ ಎಲ್ಲ ಪಕ್ಷದವರು ನಾಮಿನೇಷನ್ ಶುರು ಮಾಡಲಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 205 ಹಾಲು ಉತ್ಪಾದಕ ಸಹಕಾರ ಸಂಘಗಳಿವೆ. 5 ವರ್ಷದ ನನ್ನ ಅವಧಿಯಲ್ಲಿ 145ಕ್ಕೂ ಹೆಚ್ಚು ಚುನಾವಣೆಗಳನ್ನು ನಡೆಸಿದ್ದೇನೆ. ಚೀಮೂಲ್ ರಚನೆಯಾದ ಮೇಲೆ ಮೊದಲ ಬಾರಿಗೆ ನಡೆಯುತ್ತಿರುವ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಾನು ಮತ್ತು ಹಿರಿಯ ಮುಖಂಡರು ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರಾದ ಯಲುವಳ್ಳಿ ರಮೇಶ್ ಸ್ಪರ್ಧೆ ಮಾಡಲಿದ್ದೇವೆ ಅಂತ ತಿಳಿಸಿದರು. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆಯಾಗುವಾಗ ಎದುರಾದ ಬಿಕ್ಕಟ್ಟುಗಳು ಎಲ್ಲರಿಗೂ ತಿಳಿದ ವಿಚಾರವೇ ಆಗಿದೆ. ನ್ಯಾಯಾಲಯಕ್ಕೆ ಹೋಗಿ ನಿರ್ದೇಶನ ಪಡೆದು ಆ ಮೂಲಕ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ವಿಭಜನೆ ಪರವಾದ ನಿರ್ಧಾರವನ್ನು ಕೈಗೊಂಡ ಪರಿಣಾಮ ಎಂದು ಚೀಮೂಲ್ ರಚನೆಯಾಗಿದೆ ಎಂದರು. ಚೀಮಲ್ ಚುನಾವಣೆ ಬಹಳ ಗೊಂದಲದಿಂದ ಕೋಚಿಮೂಲ್ನಿಂದ ವಿಭಾಗ ಆಗೋದಕ್ಕೆ ನಾನಾ ಕಾರಣಗಳು ನಿಮ್ಮ ಮಾಧ್ಯಮಗಳವ್ರಿಗೆ ಗೊತ್ತಿದೆ. ಯಾವ್ಯಾವ ರೀತಿ ಆಯಿತು, ನಮ್ಮನ್ನು ಯಾವ್ಯಾವ ರೀತಿ ನಡೆಸ್ಕೊಂಡ್ರು, ಆಮೇಲೆ ಯಾವ್ಯಾವ ರೀತಿ ಇದಾಯಿತು, ಕೋರ್ಟ್ಗಳಿಂದ ಮತ್ತು ಹೊಸದಾಗಿ ಜನರಲ್ ಬಾಡಿ ಮೀಟಿಂಗ್ ಆಗಿ ಹೊಸದಾಗಿ ಚೀಮಲ್ಲು ರಚನೆ ಆಗೋಂಥ ಪರಿಸ್ಥಿತಿ ಬಂತು. ಹೊಸದಾಗಿ ಇವತ್ತಿಂದ ಏನು ಫೆಬ್ರವರಿ 1ನೇ ತಾರೀಕು ಇದ್ರ ಚುನಾವಣೆ ನಡೀತಾ ಇದೆ. ಫೆಬ್ರವರಿ 1ನೇ ತಾರೀಕಿಂದ ಹೊಸ ಏನು ಅಲ್ಲಿ ಆಡಳಿತ ಮಂಡಳಿ ರಚನೆ ಆಗುತ್ತೆ. ಚೀಮೂಲ್ ರಚನೆಯಾದ ಮೇಲೆ ಜಿಲ್ಲೆಯಲ್ಲಿ 13 ನಿರ್ದೇಶಕ ಸ್ಥಾನಗಳು, 5 ಸರ್ಕಾರದ ನಾಮನಿರ್ದೇಶನ ಸ್ಥಾನಗಳು ಗುರುತಿಸಲಾಗಿದೆ. ಚಿಕ್ಕಬಳ್ಳಾಪುರಕ್ಕೆ 2 ಸ್ಥಾನಗಳನ್ನು ನೀಡಿದ್ದು ಪೆರೆಸಂದ್ರ ಕ್ಷೇತ್ರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತ ವಿಭಜಿಸಲಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದು ನನ್ನೊಂದಿಗೆ ಯಲುವಳ್ಳಿ ರಮೇಶಣ್ಣ ಸ್ಪರ್ಧಿಸುತ್ತಿದ್ದಾರೆ. ರಮೇಶಣ್ಣ ಈಗಾಗಲೇ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ, ತಾಲೂಕು ಒಕ್ಕಲಿಗ ಸಂಘದ ನಿರ್ದೇಶಕರಾಗಿ, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರದಲ್ಲಿರೋದ್ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಸ್ಪರ್ಧೆ ಮಾಡಲು ಹೇಳಿದ್ದಾರೆ ಎಂದರು. ನನಗೆ ಯಾವುದೇ ಅಧಿಕಾರ ಸ್ಥಾನವನ್ನ ಕಾಂಗ್ರೆಸ್ ಪಕ್ಷ ನೀಡಿಲ್ಲ. ಇದನ್ನ ಮನಗಂಡ ನಾನು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದೇನೆ. 205 ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಈ ಚುನಾವಣೆಯಲ್ಲಿ ಡೆಲಿಗೇಟ್ಗಳಾಗಿ ಮತದಾನ ಮಾಡಲಿದ್ದಾರೆ. ಎಲ್ಲರ ಆಶೀರ್ವಾದ ಪಡೆದುಕೊಂಡು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದರು. ನಮ್ಮ ಪಕ್ಷದಿಂದ ನಾನೇ ಹಾಲಿ ನಿರ್ದೇಶಕನಾಗಿರೋದ್ರಿಂದ ನಾನು ಈ ಕ್ಷೇತ್ರದಲ್ಲಿ 205 ಏನು ಸಹಕಾರ ಸಂಘಗಳಿದೆ, ಆ ಸಹಕಾರ ಸಂಘಗಳಲ್ಲಿ ನಾನು ಈ ತಾಲೂಕಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. 144 ಚುನಾವಣೆಗಳು ಮಾಡಿದ್ದೀನಿ. ಉಳಿದಂಥವರು ಏನು ಇನಾನ್ಮಸ್ ಆಗಿ ಆಯ್ಕೆಯಾಗಿದ್ದಾರೆ. 205 ಸಂಘಗಳಲ್ಲಿ ಏನು 2 ಕ್ಷೇತ್ರಗಳಾಗಿ ಮಾರ್ಪಟ್ಟಿದೆ. ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತ, ಒಂದು ಪೆರೆಸಂದ್ರ ಕ್ಷೇತ್ರ ಅಂತ. ನಾನು ಏನು ಚುನಾಯಿತನಾಗಿ ಸ್ಪರ್ಧೆಗೆ ನಿಲ್ತಾ ಇರೋಂಥ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಮತ್ತು ಯಲುವಳ್ಳಿ ರಮೇಶ್ ಅಣ್ಣವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ರಮೇಶ್ ಅಣ್ಣವ್ರಿಗೆ ಇಂದಿನಿಂದನೂ ಎಲ್ಲ ರೀತಿಯ ಅಧಿಕಾರಗಳು ನೋಡ್ಕೊಂಬಂದಿದ್ದಾರೆ. ಈಗ ಪ್ರೆಸೆಂಟು ಗ್ಯಾರಂಟಿ ಸಮಿತಿಗಳ ಜಿಲ್ಲಾ ಅಧ್ಯಕ್ಷನು ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷನ ಮಾಡಿದ್ದಾರೆ. ಜಿಲ್ಲಾ ಮುಖ್ಯಮಂತ್ರಿಗಳು ಬಂದರು, ಅವ್ರ ಜೊತೆಯಲ್ಲಿ ಕೂರಬೇಕು, ಜಿಲ್ಲಾ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾರೆ, ಜಿಲ್ಲಾ ಉಸ್ತುವಾರಿಗಳ ಸಚಿವರು ಬಂದರು ಮೀಟಿಂಗ್ ಮಾಡ್ತಾರೆ, ತಾಲೂಕು ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡೋ ಅಂಥ ದೊಡ್ಡ ಮಟ್ಟದ ಹುದ್ದೆ ನಮ್ಮ ಉಸ್ತುವಾರಿ ಸಚಿವರುಗಳು ಕೊಟ್ಟಿದ್ದಾರೆ ರಮೇಶ್ ಅಣ್ಣವ್ರಿಗೆ. ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿದ್ದಾರೆ, ಮತ್ತು ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿದ್ದರು. ಹಿಂದೆ ಎಲ್ಲ ತರ್ತಕ್ಕಂಥ APMC, TAPCMS ಮತ್ತು ಯೂನಿಯನ್ ಎಲೆಕ್ಷನ್ ಆಗ್ಬೋದು, ಎಲ್ಲ ಎಲೆಕ್ಷನ್ನೂ ಅವರು ಎಲ್ಲ ನೋಡ್ಕೊಂಬಂದಿದ್ದಾರೆ. ಹಿರಿಯರಿದ್ದಾರೆ, ಅವರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಹಿರಿಯರಿದ್ದಾರೆ, ಎಲ್ಲ ಹುದ್ದೆಗಳು ನೋಡಿದ್ದಾರೆ. ನನಗೆ ಯಾವುದೇ ರೀತಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಯಾವುದೇ ಹುದ್ದೆ ಕೊಟ್ಟಿಲ್ಲ. ಹಾಗಾಗಿ ನಾನು ಕೆಲಸ ಮಾಡಿದ್ದೀನಿ. ಎಲ್ಲ ನಾಯಕರು ಮತ್ತು ಬಹುಮುಖ್ಯವಾಗಿ ಇಲ್ಲಿ ಡೆಲಿಗೇಟ್ಸ್ ಮತದಾರರ ಪ್ರಭುಗಳಿಗೆ ಎಲ್ರಿಗೂ ಹತ್ರನೂ ಆಶೀರ್ವಾದ ತೊಗೊಂಬಂದಿದ್ದೀನಿ. ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ. ನಾಳೆ ಮಂತ್ರಿಗಳ ಬಳಿ ಹೋಗಿ ನಾನು ಅರ್ಜಿ ಹಾಕ್ತಾ ಇದ್ದೀನಿ ಅಂತ ಅವ್ರ ಪರ್ಮಿಷನ್ ತಗೊಂಬಂದು ನಾನು ಅರ್ಜಿ ಹಾಕೋಕ್ಕೆ ನಾನು ಸಿದ್ಧನಿದ್ದೆ. ಹಾವೇರಿ ಮತ್ತು ಕೋಚಿಮೂಲ್ ವಿಭಜನೆ ಸಂಬಂಧ ಹೇಳೋದು ಸಾಕಷ್ಟಿದೆ. ಹಾವೇರಿ ಹಾಲು ಒಕ್ಕೂಟ ರಚನೆಯಾದಾಗ ಆಯ್ಕೆಯಾದ ನಿರ್ದೇಶಕರನ್ನ ಮುಂದುವರಿಸಲಾಗಿತ್ತು. ಕೋಲಾರದಲ್ಲೂ ಹಾಗೆ ಮಾಡಲಾಗಿತ್ತು.
ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾತ್ರ ಚುನಾವಣೆಗೆ ಹೋಗಲು ಸೂಚನೆ ನೀಡಿದರು. ನಾವು ನಿರ್ದೇಶಕರಾಗಿ ಆಯ್ಕೆಯಾದ 2 ವರ್ಷಗಳಿಗೆ ನಮ್ಮ ಅಧಿಕಾರವನ್ನು ಕಿತ್ಕೊಳ್ಳುವ ಸಂದರ್ಭ ಎದುರಾಯಿತು. ಇದರ ವಿರುದ್ಧ ನಾವು ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಬೇಕಾಯಿತು. ಈ ವೇಳೆ ನಮಗೆ ಸರ್ಕಾರ ಬಂದ ಕಾರಣಕ್ಕಾಗಿ ನಾವು 5 ವರ್ಷ ನಿರ್ದೇಶಕರಾಗಿ ಸೇವೆ ಸಲ್ಲಿಸಲು ಅವಕಾಶ ದೊರೆಯಿತು ಎಂಬುದನ್ನು ಮನಬಿಚ್ಚಿ ಮಾತನಾಡಿದರು. 2ನೇ ಬಾರಿ ನಾನು ಸ್ಪರ್ಧಿಸಲು ನಮ್ಮ ಪಕ್ಷ ಅವಕಾಶ ಮಾಡಿಕೊಡಲಿದೆ ಎಂಬ ಭರವಸೆ ನನಗಿದೆ. ನೀವು ನಿಲ್ಲಿ ಅಂತ ಡೆಲಿಗೇಟ್ಸ್ ಮುಖಂಡರು ಹೇಳಿದ್ದಾರೆ. ನಾನು ನಿರ್ದೇಶಕನಾಗಿ ಆಯ್ಕೆಯಾದರೆ 30 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗುವ ಕಾರ್ಯದರ್ಶಿಗಳಿಗೆ 5 ಲಕ್ಷ ರೂಪಾಯಿ ನಿವೃತ್ತಿಯ ಹಣವನ್ನು ಕೊಡಿಸುವ ಭರವಸೆಯನ್ನು ನೀಡಿದೆ. ಮತದಾರ ಪ್ರಭುಗಳಲ್ಲಿ ಮನವಿ ಮಾಡೋದೇನೆಂದ್ರೆ 5 ವರ್ಷ ನಿಮ್ಮ ಸೇವೆ ಸಲ್ಲಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ನಿಮ್ಮ ನಂಬಿಕೆಯನ್ನು ಉಳಿಸಿಕೊಂಡು ಬಂದಿದ್ದೇನೆ. ಮತ್ತೊಮ್ಮೆ 5 ವರ್ಷಕ್ಕೆ ಆಶೀರ್ವಾದ ಮಾಡಿದ್ದಲ್ಲಿ ಇನ್ನೂ ಉತ್ತಮ ರೀತಿಯ ಸೇವೆ ಸಲ್ಲಿಸಲು ನಾನು ಬದ್ಧನಿದ್ದೇನೆ ಎಂದರು. ಹಾವೇರಿ ಮತ್ತೆ ಕೋಲಾರ ವಿಭಜನೆ ಆಗಂಥ ಸಂದರ್ಭದಲ್ಲಿ ಹಾವೇರಿಗೆ ಏನು ಇದ್ದಿದ್ರು ಕಾರ್ಯಕಾರಿಣಿ ಮಂಡಳಿನ ಹಾಗೆ ಮುಂದುವರಿಸ್ಕೊಂಡು ಹೋದರು. ಕೋಲಾರ ಡೈರೆಕ್ಟರ್ಗಳನ್ನ ಹಾಗೆ ಮುಂದುವರಿಸಿದ್ರು. ಚಿಕ್ಕಬಳ್ಳಾಪುರ ನಿರ್ದೇಶಕರನ್ನ ಚುನಾವಣೆಗೆ ಹೋಗಿ ಅಂತ ಆದೇಶ ಮಾಡಿದ್ರು. ಆದರೆ ನಮಗೆ ಚುನಾಯಿತರಾಗಿ 2 ವರ್ಷ ಆಗಿತ್ತು. 2 ವರ್ಷ ಆದಮೇಲೆ ನಮ್ಮ ಅವಧಿ 5 ವರ್ಷಕ್ಕೆ ನಾವು ಚುನಾಯಿತರಾಗಿದ್ವಿ. ಹಾಗಾಗಿ ನಾವು ಹೈಕೋರ್ಟ್ ಮೆಟ್ಲು ಹತ್ತಬೇಕಾಯಿತು. ಆವತ್ತು ಮೆಟ್ಲತ್ತ ಸಂದರ್ಭದಲ್ಲಿ ನಮಗೆ ತಡೆ ಸಿಕ್ತು. ನಮ್ಮ ಅವಧಿ ಪೂರ್ಣಗೊಳ್ತು. ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಿದ್ದ ತಕ್ಷಣ ಉಸ್ತುವಾರಿ ಮಂತ್ರಿಗಳು ಜನರಲ್ ಬಾಡಿ ಮೀಟಿಂಗ್ ಕರೆದು ಹೊಸದಾಗಿ ಅಸ್ತಿತ್ವವಾಗಿ ಚೀಮಲ್ಲಾಗಿ ರಚನೆ ಆಗಿದೆ. ಇವತ್ತು ಚುನಾವಣೆ ಅರ್ಜಿಗಳು ಸಲ್ಲಿಸೋ ಅಂತ ದಿನಕ್ಕೆ ಬಂದಿದ್ದೀವಿ. ನನಗೆ ಆ ವಿಶ್ವಾಸ ನನಗಿದೆ. ಏಕೆಂದರೆ ನಾನು ಕೆಲಸ ಮಾಡಿದ್ದೀನಿ, ಎಲ್ಲ ಸೊಸೈಟಿಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಭರಣಿ ವೆಂಕಟೇಶ್ ಅವರೇ ಸೂಕ್ತವಾದ ಅಭ್ಯರ್ಥಿ ಅಂತ ಡೆಲಿಗೇಟ್ಸ್ ಕೂಡ ನನಗೆ ಹೇಳಿದ್ದಾರೆ, ಮುಖಂಡರು ಹೇಳಿದ್ದಾರೆ. ಆಮೇಲೆ ಮಂತ್ರಿಗಳು ರಮೇಶ್ ಅಣ್ಣವ್ರಿಗೆ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷನ ಕೊಟ್ಟಿದ್ದೀವಿ ಮತ್ತು ವಕೀಲರ ಸಂಘದ ರಾಜ್ಯ ನಿರ್ದೇಶಕರನ್ನಾಗಿ ಮಾಡಿದ್ದೀವಿ. ಹಾಗಾಗಿ ನೀನೇ ಕಂಟೆಸ್ಟ್ ಮಾಡು ಅಂತ ನನಗೆ ಸಾಹೇಬರು ಹೇಳಿದ್ದಾರೆ. ಹಾಗಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಏನೂ ಇಲ್ಲ, 2ನೇ ಬಾರಿ ನಾನು ನಿರ್ದೇಶಕನ ಆದರೆ ಏನು ಕಾರ್ಯದರ್ಶಿಗಳಿಗೆ ಇಡೀ ಎಲ್ಲ ಒಕ್ಕೂಟಗಳಲ್ಲೂ ಅವ್ರಿಗೆ ಏನು ನಿವೃತ್ತಿ ಆಗಂಥ ಸಂದರ್ಭದಲ್ಲಿ ನಮ್ಮ ಒಕ್ಕೂಟದಲ್ಲಿ 2 ಲಕ್ಷ ಕೊಡ್ತಿದ್ದಾರೆ ಕೋಲಾರದಲ್ಲಿ. ಆದ್ರೂ ಮೊದಲು ನಾನು ನಿರ್ದೇಶಕನಾದ್ಮೇಲೆ ಅದು ಕೂಡ ಇಲ್ಲ. ನಾವು ನಿರ್ದೇಶಕರಾದ್ಮೇಲೆ 2 ಲಕ್ಷ ನಿವೃತ್ತಿ ಸಂದರ್ಭದಲ್ಲಿ ಕೊಡಬೇಕು ಅಂತ ಘೋಷಣೆ ಮಾಡಿದ್ವಿ. ಈಗ ನಾವು ನಿರ್ದೇಶಕನಾಗಿ ಹೊಸದಾಗಿ ಆಡಳಿತ ಮಂಡಳಿ ಬಂದ್ಮೇಲೆ ನಾವು ಅವರಿಗೆ 30 ವರ್ಷಗಳ ಕಾಲ ಕೆಲಸ ಮಾಡಿರ್ತಾರೆ, ಅವರಿಗೆ 5 ಲಕ್ಷ ನಿವೃತ್ತಿ ಸಹಾಯಧನ ಒಕ್ಕೂಟದಿಂದ ಮಾಡಬೇಕು ಅಂತ ನನ್ನ ಅಜೆಂಡಾ ಇದು. ಬೆಂಗಳೂರಿನಲ್ಲಿದ್ದ ಹಾಲು ಒಕ್ಕೂಟವನ್ನ ಕೋಲಾರಕ್ಕೆ ತರುವಲ್ಲಿ ಹಿರಿಯ ಸಹಕಾರಿ ಧುರೀಣರಾಗಿದ್ದ ಕೆವಿ ಪಿಳ್ಳಪ್ಪನವರ ಕೊಡುಗೆ ಅಪಾರವಾಗಿದೆ. ಇದನ್ನು ಮನಗಂಡು ನನ್ನ ಅವಧಿಯಲ್ಲಿ ಚಿಕ್ಕಬಳ್ಳಾಪುರದ ವಿಭಾಗ ಕಚೇರಿಯಲ್ಲಿ ಅವರ ಪುತ್ಥಳಿಯನ್ನ ಅನಾವರಣ ಮಾಡಿಸಿದ್ದೇನೆ. ಚೀಮುಲ ಆಡಳಿತ ಕಚೇರಿಯ ಎದುರು ಸಹ ಕೆಬಿ ಪಿಳ್ಳಪ್ಪನವರ ಕಂಚಿನ ಪುತ್ಥಳಿಯನ್ನ ಅನಾವರಣ ಮಾಡಿಸಿ ಅವರ ಸೇವೆಯನ್ನ ಸ್ಮರಿಸಲಾಗಿದೆ ಎಂದರು. ಬೆಂಗಳೂರು ಡೈರಿಯಲ್ಲಿ ಪ್ರಪ್ರಥಮ ಬಾರಿಗೆ ನಿರ್ದೇಶಕರಾಗಿ ಬೆಂಗಳೂರಿಂದ ಕೋಲಾರಕ್ಕೆ ವಿಭಜನೆ ಮಾಡ ದೊಡ್ಡ ಬಹುಪಾತ್ರ ಕೆಬಿ ಪಿಳ್ಳಪ್ಪನವ್ರದ್ದು. ಆ ಪಿಳ್ಳಪ್ಪನವರು ಬೆಂಗಳೂರಿಂದ ಕೋಲಾರಕ್ಕೆ ಒಕ್ಕೂಟ ತಗೊಂಡ್ಬಂದ್ಮೇಲೆ ಅವರು ಮೊದಲು ನಿರ್ದೇಶಕರಾಗಿದ್ರು. ಆ ಪ್ರಥಮ ಅಧ್ಯಕ್ಷರು ಹೆಗ್ಗಳಿಕೆ ಕೋಲಾರ ಒಕ್ಕೂಟಕ್ಕೆ ಕೆಬಿ ಪಿಳ್ಳಪ್ಪನವರಾಗಿದ್ರು. ಹಾಗಾದ್ಮೇಲೆ ಚಿಕ್ಕಬಳ್ಳಾಪುರಕ್ಕೆ ಒಕ್ಕೂಟ ಆದ್ಮೇಲೆ ಅವರು ಏನು ಚದಲಪುರದ ಹತ್ರ ಡೈರಿ ಮಗ್ಗಲಲ್ಲೇ ಇರ್ತಕ್ಕಂಥ ಕುಪ್ಪಳ್ಳಿ ಅನ್ನೋ ಊರು ಪಿಳ್ಳಪ್ಪನವ್ರದ್ದು. ಅವರ ಕೋಆಪರೇಟಿವ್ ಇಲಾಖೆಗೆ ಆ ಡೈರಿ ಬೆಂಗಳೂರಿಂದ ಕೋಲಾರಕ್ಕೆ ಬರೋದಕ್ಕೆ, ಕೋಲಾರಿಂದ ಚಿಕ್ಕಬಳ್ಳಾಪುರಕ್ಕೆ ಬರೋದಕ್ಕೆ ಬಹಳ ಮುಖ್ಯವಾಗಿ ಪಾತ್ರ ಇತ್ತು. ನಾನು ನಿರ್ದೇಶಕರಾದ್ಮೇಲೆ ಆ ಋಣ ತೀರಿಸುವಂತ ಕೆಲಸ ನಾನು ಮಾಡಿದ್ದೀನಿ. ಏನು ಅಂದ್ರೆ ಚಿಕ್ಕಬಳ್ಳಾಪುರ ಕ್ಯಾಂಪ್ ಆಫೀಸಲ್ಲಿ ಅವರ ಪುತ್ಥಳಿ ಇಡಬೇಕಾಗಿತ್ತು. ಅವರ ಡೈಲಿ ನಿತ್ಯ ಏನು ಕೋಆಪರೇಟಿವ್ ಇಲಾಖೆಯಲ್ಲಿ ಪಿಳ್ಳಪ್ಪನವರು ಆ ಕೆಲಸ ಮಾಡ್ಕೊಂಡು ಹೋದ್ರು, ಆ ಕೆಲಸನ ಅಲ್ಲಿ ಪುತ್ಥಳಿ ಮಾಡಿದ್ದೀನಿ. ಮತ್ತೆ ಒಕ್ಕೂಟ ವಿಭಜನೆ ಆದ್ಮೇಲೆ ಪಿಳ್ಳಪ್ಪನವರು ಅಲ್ಲಿ MU ಕೃಷ್ಣಪ್ಪನವ್ರದ್ದು ಯಾವ ರೀತಿ ಪುತ್ಥಳಿ ಮಾಡಿದ್ದಾರೆ, ಒಕ್ಕೂಟದಲ್ಲೂ ಅಡ್ಮಿನ್ ಬ್ಲಾಕ್ಗೆ ಏನು ಪಿಳ್ಳಪ್ಪನವರು ಭವನ ಅಂತ ಇಡಬೇಕು ಅಂತ ಪ್ರೊಸೀಡಿಂಗ್ಸ್ ಮಾಡಿಸಿದ್ದೀವಿ. ಮತ್ತೆ ಅವರ ಪುತ್ಥಳಿ ಇಡಬೇಕು ಅಂತ ಕೂಡ ಏನು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅನುಮೋದಿಸಿ ಅಲ್ಲಿ ಕಂಚಿನ ಪುತ್ಥಳಿನ ಪಿಳ್ಳಪ್ಪನವ್ರನ್ನು ಅಲ್ಲಿ ಮಾಡಿಸೋ ಕೆಲಸ ನಾನು ಮಾಡಿದ್ದೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ. ಮತದಾರರ ಪ್ರಭುಗಳಿಗೆ ನಾನು 5 ವರ್ಷ ಕೆಲಸ ಮಾಡಿದ್ದೀನಿ. ನನಗೆ ಮತ್ತೊಮ್ಮೆ ನಿಮ್ಮ ಸಹಕಾರ ಬೇಕು ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊಳ್ತೀನಿ.